ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಇವತ್ತು ಕೂಡ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಹಲವಾರು ಕಡೆ ಅವರು ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ದಾರೆ. ಶಿವಮೊಗ್ಗ ನಗರ, ಗ್ರಾಮಾಂತರ ಹಾಗೂ ಸೊರಬ ತಾಲೂಕಿನ ಆನವಟ್ಟಿ ಹಾಗೂ ಜಡೆ ಗ್ರಾಮದಲ್ಲಿ ಪ್ರಚಾರ ಮಾಡಿದ್ದಾರೆ. ನಡ್ಡಾ ಅವರೇ ಖುದ್ದಾಗಿ ಭೇಟಿ ನೀಡಿ ಚುನಾವಣೆ ಯಾವ ರೀತಿ ನಡೀತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವ ಕೆಲಸ ಮಾಡಿದ್ದಾರೆ. ಇದು ತುಂಬ ಸುದೀರ್ಘವಾದ ಯುದ್ಧ. ದೇಶದಲ್ಲಿ 3ನೇ ಹಂತದ ಚುನಾವಣೆ ಆದರೆ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ಆಗ್ತಾ ಇದೆ. ಬೂತ್ ಮಟ್ಟದ ಸೈನಿಕರು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಯುದ್ಧದಲ್ಲಿ ಬಿಜೆಪಿ 100ಕ್ಕೆ 100ರಷ್ಟು ಗೆಲ್ಲುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಖುದ್ದಾಗಿ ಬಂದು ಚುನಾವಣೆ ಯಾವ ರೀತಿ ನಡೀತಾ ಇದೆ, ಏನು ಎಂತ ಅಂತೇಳಿ ಎಲ್ಲದೂ ಕೂಡ ಚರ್ಚೆಯನ್ನ ಮಾಡಿ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ತುಂಬಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ತುಂಬಾ ಸುದೀರ್ಘವಾದಂತ ಒಂದು ಯುದ್ಧ ಇದು. ಒಂದು ತಿಂಗಳ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಹಾಕಾದ್ಮೇಲೆ ನಮ್ದು ದೇಶದಲ್ಲಿ 3ನೇ ಹಂತ ಆದ್ರೂ ಕೂಡ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ. ತುಂಬಾ ಒಳ್ಳೆ ರೀತಿಯಂತ ಒಂದು ನಮ್ಮ ಬೂತ್ ಮಟ್ಟದ ಸೈನಿಕರು ತನ್ನ ಸಣ್ಣ ಬೂತನ್ನ ಚೆನ್ನಾಗಿ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂಥ ಕಾರ್ಯವನ್ನು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿದ್ದಾರೆ. ಇನ್ನೂ ಒಂದು ವಾರ ಸುದೀರ್ಘವಾದಂಥ ಒಂದು ನಡೆಯುತ್ತೆ. ಈ ಯುದ್ಧದಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಗೆಲ್ಲುತ್ತೆ. ಸರ್, ಇವತ್ತು ಶಿವಮೊಗ್ಗ ನಗರ ಮತ್ತು ಪೂಜೆ ಯಡಿಯೂರಪ್ಪನವ್ರು ಬಂದಿದ್ದಾರೆ. ಇವತ್ತು ಗ್ರಾಮಾಂತರದಲ್ಲಿ ಅವ್ರ ಕಾರ್ಯಕ್ರಮ ಇದೆ. ಸಂಜೆ ಆನವಟ್ಟಿ ಮತ್ತು ಜಡೆ ಎರಡೂ ಮಹಾಶಕ್ತಿ ಕೇಂದ್ರ ಎರಡು ಒಟ್ಟಾಗಿ ಸೇರಿಕೊಂಡು ಸನ್ಮಾನಿತ ಕುಮಾರ್ ಬಂಗಾರಪ್ಪನವ್ರ ನೇತೃತ್ವದಲ್ಲಿ ಸುಮಾರು ಒಂದು 20-25 ಸಾವಿರ ಜನ ದೊಡ್ಡ ಒಂದು ಸಮಾವೇಶ ಅಲ್ಲಿ. ಶಿವಮೊಗ್ಗ ಸೇರಿದಂತೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೇ 7ನೇ ತಾರೀಕು ಮತದಾನ ನಡೆಯುತ್ತೆ. ಸೊ ಇನ್ನೊಂದು ಬಹಿರಂಗ ಪ್ರಚಾರಕ್ಕೆ ಅವ್ರಿಗೊಂದು 4-5 ದಿನ ಸಿಗುತ್ತೆ. ಆ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಭ್ಯರ್ಥಿಗಳೆಲ್ಲರೂ ಕೂಡ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ.